ಅವಾಗ್ಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ಮನೆಯಲ್ಲಿ ಎಲ್ರಿಗೂ ಒಬ್ರೊಬ್ರು ಒಂದೊಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದೆ ಅಂದ್ರೆ ಒಬ್ರಿಗೆ ಅಮ್ಮ ಒಬ್ರಿಗೆ ಅಪ್ಪ ಒಬ್ರಿಗೆ ಫ್ರೆಂಡ್ ಅಂತ. ಬಟ್ ಗಿಲ್ಲಿ ಮೊನ್ನೆ ಮಾತಾಡ್ತಾ ಹೇಳ್ತಾರೆ ಇದು ಅಶ್ವಿನಿ ಅವ್ರಿಗೆ ಮತ್ತೆ ರಘು ಸರ್ಗೆನೆ ಅವ್ರ ಅಪ್ಪ ಅಮ್ಮ ಅಂತ ಹೇಳ್ತಾರೆ, ಬಟ್ ನಿಮಗೆ ತಂಗಿ ಅಂತ ಹೇಳ್ಬಿಡ್ತಾರೆ, ನೀವು ನೋಡಿದ್ರೆ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ. ಅದೇ ನನ್ಗೆ ಗೊತ್ತಿಲ್ಲ. ಓಕೆ, ನಾನು ಎಂತ ಇದೇ ಮಾಡ್ತೀನಿ ಅಂದ್ರೆ, ನಾನು ಒಂದು ಮನುಷ್ಯ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಹತ್ರ ಎಲ್ಲ ಕ್ವಾಲಿಟೀಸ್ ಇರ್ಬೇಕು. ಅವರು ಯಾವಾಗ ಅಪ್ಪ ಆಗ್ಬೇಕು ಗಿಲ್ಲಿ. ಓಕೆ, ಅಪ್ಪ ಆಗಿ ನನ್ಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಓಕೆ, ಫ್ರೆಂಡ್ ಆಗಿ ನನ್ನ ಸ್ಟ್ಯಾಂಡ್ ಕೂಡ ತಗೊಳ್ಳಿದ್ದಾರೆ. ಓಕೆ, ನನ್ನ ತಮ್ಮಾಗಿ ಒಂದು ಯಾವ್ದು ತಮ್ಮ ಅವರಿಗೆ ಕೊಡ್ಲಿಕ್ಕೆ ಆಗುತ್ತೆ, ಬೇರೆಯವರಿಗೆ ಯಾರಿಗೆ ಕೊಡ್ಲಿಕ್ಕೆ ಆಗಲ್ಲ. ಸೊ ಐ ಆಮ್ ಓಕೆ. ಅವರೊಂದು ತಮ್ಮ ಆಗಿ ಒಂದು ಪಾತ್ರದಲ್ಲಿ ನನ್ಗೆ ಎಂತ ಕೊಡ್ಲಿಕ್ಕೆ ಇದ್ರೆ ಓಕೆ, ನಾನು ಅದು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅವರು ನನ್ನ ಫ್ರೆಂಡ್. ರಕ್ಷಿತಾ ಕ್ಲಿಯರ್ ಮಾಡ್ತಾ ಇದಾರೆ, ಗಿಲ್ಲಿ ರಕ್ಷಿತಾ ನಿಮಗ್ ಫ್ರೆಂಡ್, ತಂಗಿ ಅಲ್ಲ ಅಲ್ವಾ? ಇರ್ಲಿ ಬಿಡಿ, ಅಂದ್ರೆ ಫುಲ್ ಕ್ವಾಲಿಟೀಸ್ ಇರ್ಲಿ. ಅವರ ಯಾವಾಗ ತಾತ ಆಗ್ತಾರೆ, ನನ್ನ ತಾತ ಆಗಿ ದೊಡ್ಡ ಯಾವಾಗ ಅವರೇ ಮಗು ಆಗ್ತಾರೆ, ನಾನು ಒಂದು ಅಮ್ಮ ಆಗ್ತೀನಿ. ಹಾ, ನನ್ನ ಮಗು ಹಾಗೆ ನೋಡ್ತೀನಿ ಅಂದ್ರೆ ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಹೆಂಗೆ ರಕ್ಷಿತಾ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಿಳುವಳಿಕೆ ಹೇಗೆ? ಗೊತ್ತಿಲ್ಲ ನನ್ಗೆ. ಅಂದ್ರೆ ಅಜ್ಜಿಯಿಂದ ಕಲ್ತಿದ್ದ? ಅಜ್ಜಿ ಅಂದ್ರೆ ಹಂಗೆ ಅದೇ ಒಂದು ನೇಚರ್ ಗಿಫ್ಟ್, ಗಾಡ್ ಗಿಫ್ಟ್. ಓಕೆ, ಸರಿ. ಈಗ ನಿಮ್ಗೆ ಕರ್ನಾಟಕದಲ್ಲಿ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ನಿಮ್ಮನ್ನ ರನ್ನರ್ ಅಪ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಗೆ 12 ಸೀಸನ್ ಅಲ್ಲಿ ಇದುವರೆಗೂ ಯಾವ ಹುಡುಗಿ ಕೂಡ ರನ್ನರ್ ಅಪ್ ಆಗಿಲ್ಲ. ಇದು ಕೂಡ ಒಂದು ಹಿಸ್ಟ್ರಿನೇ. ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ. ಸೊ ನೀವ್ ಇವಾಗ ನೆಕ್ಸ್ಟ್ ಏನ್ ನಿಮ್ ಪ್ಲಾನ್ಸ್? ಅಂದ್ರೆ ಮುಂಬೈಲೇ ಸೆಟಲ್ ಆಗ್ತೀರಾ ನೀವು, ಇಲ್ಲ ಕರ್ನಾಟಕದಲ್ಲಿ ಇದ್ದು ಬೆಂಗಳೂರಲ್ಲೇ ಇದ್ದು ಸೆಟಲ್ ಆಗ್ತೀರಾ, ಹೇಗೆ? ಇಲ್ಲ, ನಾನು ಉಡುಪಿಯಲ್ಲಿ ನನ್ನ ಅಜ್ಜಿ ಮನೆಯಲ್ಲಿ ಇರ್ತೀನಿ. ಓಕೆ, ಬ್ಯಾಂಗ್ಳೂರಲ್ಲಿ ಕೆಲಸ ಇದ್ರೆ ಕರಿದ್ರೆ ನಾನು ಬರ್ತೀನಿ ಹೋಗ್ತೀನಿ. ಬಟ್ ಅಲ್ಲಿ ನನ್ನ ನಾಯಿ ಬೇಕು ಉಂಟಲ್ವಾ? ಓಕೆ, ಸರಿ.